ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ಭೀಮ್ ಆರ್ಮಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಪ್ರತಿಭಟನೆ ನಡೆಯಿತು. ಭೀಮ್ ಆರ್ಮಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ದಲಿತ ಮುಖಂಡರು ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿ ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಪ್ರಮುಖ ರಸ್ತೆಯಾದ ಎಂಜಿ ರೋಡ್ನಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನ ಭವನವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ಅಂಬೇಡ್ಕರ್ ಭವನದ ಸ್ಥಿತಿ ದಿನೇ ದಿನೇ ಹದಗೆಡುತ್ತಿದೆ. ಈ ಕುರಿತು ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಎಂದು ಭೀಮ್ ಆರ್ಮಿ ಜಿಲ್ಲಾ ಅಧ್ಯಕ್ಷ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಎಂಜಿ ರೋಡಲ್ಲಿ ಏನು ಅಂಬೇಡ್ಕರ್ ಭವನ ಇದೆ ಫುಲ್ ಹದಗೆಟ್ಟು ಹೋಗ್ಬಿಟ್ಟಿದೆ. ಫುಲ್ ಹದಗೆಟ್ಟಿದೆ ಅಂದರೆ ನೀವು ಒಂದ್ಸಲ ವಿಡಿಯೋ ಮಾಡ್ಕೊಂಡ್ರೆ ಅಲ್ಲಿ ಒಳ್ಳೇದಾಗುತ್ತೆ. ಈ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಇಲ್ಲಿನ ಉಸ್ತುವಾರಿ ಸಚಿವರು ಏನು ತುಮಕೂರಾಗಿರೋ ಅಂಬೇಡ್ಕರ್ ಭವನ ನೋಡೇ ಇಲ್ವಾ, ಇಲ್ಲ ಅದ್ರ ಬಗ್ಗೆ ಒಂದು ಚೂರು ಏನು ಇದೆ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ಬಾಬಾ ಸಾಹೇಬರು ಸಂವಿಧಾನ ಅಂತ ಹೇಳ್ಕೊಂಡು ಎಲ್ಲ ತುಂಬ ಇದನ್ನು ಮಾಡ್ತಾರೆ, ಇದೇ ಈಗಿನ ಸರ್ಕಾರಗಳು. ಆದರೆ ಬಾಬಾ ಸಾಹೇಬ್ರದಲ್ಲಿ ಎಂಥ ಒಳ್ಳೆ ದೊಡ್ಡ ಆರ್ಟ್ ಆಫ್ ಸಿಟಿಲಿದೆ, ಅಧ್ವಾನ ಮಾಡಿಬಿಟ್ಟಿದ್ದಾರೆ. ಅದೇನು ಬಾಬಾ ಸಾಹೇಬ್ರಿಗೆ ಮಾಡಿರೋ ಅವಮಾನಗಳು. ಇವ್ರು ಸುಮ್ಮನೆ ಅವ್ರ ಹೆಸರು ಹೇಳ್ಕೊಂಡು ಸಂವಿಧಾನ ಅಂತ ಹೇಳ್ತಾರೆ. ಅವ್ರಿಗೆ ಇವತ್ತೇನು ಭವನ ಹಂಗಾಗಿದೆಯೋ ಅದಕ್ಕೆ ಕಾರಣಕರ್ತರೇ ಸಮಾಜ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಇಲ್ಲೇನು ರಾಜಕಾರಣಿಗಳಿದ್ದಾರೆ ಅವರು. ಅದೊಂದು ನೆಕ್ಸ್ಟು ಬಾಬು ಜಗಜೀವನ್ ರಾಮ್ ಭವನ ಇಲ್ಲ ನಮ್ಮ ತುಮಕೂರಲ್ಲಿ. ಒಳ್ಳೆ ಕಡೆ ಎಲ್ಲಾದರೂ ಒಂದು ಬಾಬು ಜಗಜೀವನ್ ರಾಮ್ ಭವನ ಮಾಡಿಕೊಡ್ಲಿ ಅಂತ ನಮ್ಮದೊಂದು ಬೇಡಿಕೆ. ಮರ್ಯಾದೆ ಎತ್ತಿ ಅದು ಆ ಮರ್ಯಾದೆ ಎತ್ತರ ಏನಾಗಿದೆ ನೋಡಿ, ನಮ್ಮ ಕ್ಯಾಸ್ಟು ಅಂತ ಹೇಳ್ಬಿಟ್ಟು ಒಬ್ಬ ಸರ್ವಣೀಯ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರು ಧರಿಸಿರುವ ಭವನಕ್ಕೆ ಅಗತ್ಯ ಸೌಲಭ್ಯಗಳು, ನಿರ್ವಹಣೆ ಹಾಗೂ ರಕ್ಷಣೆಯ ಕೊರತೆ ಕಾಣಿಸಿಕೊಂಡಿದ್ದು ಇದು ದಲಿತ ಸಮುದಾಯದ ಗೌರವಕ್ಕೆ ಧಕ್ಕೆ ತರುತ್ತಿದೆ ಎಂದು ಅವರು ಹೇಳಿದ್ರು. ಪ್ರತಿಭಟನೆಯಲ್ಲಿ ಪ್ರಮುಖ ಬೇಡಿಕೆಗಳಾಗಿ ಎಂಜಿ ರೋಡ್ನಲ್ಲಿರುವ ಅಂಬೇಡ್ಕರ್ ಭವನವನ್ನು ತಕ್ಷಣವೇ ಸರಿಯಾಗಿ ನಿರ್ವಹಣೆ ಮಾಡಬೇಕು. ಸರ್ಕಾರಿ, ಅರೆ ಸರ್ಕಾರಿ, ಹೊರಗುತ್ತಿಗೆ ಹಾಗೂ ಖಾಸಗಿ ವಲಯಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಕಾರ್ಮಿಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಮೇಲೆ ನಡೆಯುವ ಜಾತಿ ಆಧಾರಿತ ದೌರ್ಜನ್ಯಗಳ ವಿರುದ್ಧ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ನಮ್ಮ ಹೆಸರು ಕೀರ್ತಿರಾಜ್ ಅಂತೇಳಿ, ಭೀಮ್ ಆರ್ಮಿ ಸಂಘಟನೆ ವರ್ಕಿಂಗ್ ಪ್ರೆಸಿಡೆಂಟು. ನಾವು ಇವತ್ತು ಏನಕ್ಕೆ ಇಲ್ಲಿ ಪ್ರತಿಭಟಿಸ್ತಾ ಇದ್ದೀವಿ ಅಂದರೆ, ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕುತ್ಕೊಂಡಾಗ ಮತ್ತು ಸರ್ಕಾರಗಳು ಜನಪರವಾಗಿ ಇಲ್ದಾಗ ಸಂಘಟನೆಗಳು ಅವ್ರ ಜವಾಬ್ದಾರಿ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಇದ್ದೀವಿ. ದಯವಿಟ್ಟು ನಾವು ಇವತ್ತು ಏನು ಒಂದು ಆಗ್ರಹ ಪಡಿಸ್ತಾ ಇದ್ದೀವಿ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬರ್ರಪ್ಪ ಈಚೆಗೆ, ಕಚೇರಿಗಳು ಬಿಟ್ಟು ದಯವಿಟ್ಟು ಈಚೆಗೆ ಬನ್ನಿ. ಬಂದುಬಿಟ್ಟು ನೋಡಿ ಅಂಬೇಡ್ಕರ್ ಭವನನ, ಕೊಡಿ ಮಿನಿಸ್ಟ್ರುಗಳಿಗೆ ವರದಿನ. ಹಿಂಗಾಗಿದೆ ಇಲಾಖೆ ಇರೋದು. ಇದಕ್ಕೆ 11 ವರ್ಷದಿಂದ ನಾಗಣ್ಣ ಮತ್ತು ಜಯಶೀಲಣ್ಣ ಅಂತ ಇಬ್ಬರು ಪ್ರಿನ್ಸಿಪಲ್ ರಿಟೈರ್ಡ್ ಲೆಕ್ಚರರ್ಸು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೋಚಿಂಗ್ ಕ್ಲಾಸ್ ನಡೆಸಿ, ಆ ಕೋಚಿಂಗ್ ಕ್ಲಾಸಿಂದ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗ ಪಡ್ಕೊಂಡಿದ್ದಾರೆ. 2 ರೂಮ್ ಇರೋದಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಒಳಗಡೆ ಸಭಾಂಗಣ ರೆಡಿ ಆದರೆ ಬಾಬಾ ಸಾಹೇಬರ ಅರಿವು ಕಾರ್ಯಕ್ರಮ ಆಗ್ತದೆ, ಕವಿಗೋಷ್ಠಿ ಆಗ್ತದೆ, ಚಳುವಳಿ ಸಂಘಟನೆಗಳಿಗೆ, ಸಂಘ ಸಂಸ್ಥೆಗೆ ಇದನ್ನು ಕಂಪಲ್ಸರಿ ಅಧಿಕಾರಿಗಳು ಮಾಡಬೇಕು. ಇದನ್ನು ಕೂಡಲೇ ಭವನನ ರಿನೋವೇಟ್ ಮಾಡಬೇಕು, ಇಲ್ಲ ಹೊಸದಾಗಿ ಕಟ್ಟಬೇಕು. ಅದು ನಮ್ಮ ಮುಖ್ಯವಾದಂಥ ಬೇಡಿಕೆ. 2ನೇ ವಿಚಾರ ಏನು ಅಂದರೆ, ಒಬ್ಬರು ಕಾವ್ಯ ಅಂತೇಳಿ ಅವರ ಗಂಡ ಬಂದು ಟೀಚರು ಹೋಗಿರ್ತಾರೆ, CJ ಗ್ರೌಂಡ್ಸ್ ಮೇಲೆ ಅನುಕಂಪದ ಆಧಾರದ ಮೇಲೆ ಡಿ ಗ್ರೂಪ್ ಹುದ್ದೆನ ಕೊಟ್ಟಿದ್ದಾರೆ ಅಮ್ಮನಿಗೆ. ಅದೇ ಶಾಲೆಯಲ್ಲಿ ಇರ್ತಕ್ಕಂಥ ಮಂಜುಳಾ ಅಂತ ವೈಸ್ ಪ್ರಿನ್ಸಿಪಲ್ಲು, ಈ ಅಮ್ಮ SC ಅಂತ ಗೊತ್ತಾದ ತಕ್ಷಣ ನೀನು ಬರೀ ಟಾಯ್ಲೆಟ್ ತೊಳಿಬೇಕು, ಅಡುಗೆ ಮನೆಗೆ ಬರೋಂಗಿಲ್ಲ ಅಂತ ಸಂಪೂರ್ಣವಾಗಿ ಜಾತಿ ಕ್ರೌರ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರಿ ಸೇವೆ ಮಾಡಿದ್ದಾರೆ. ಅದಕ್ಕೆ ಅಟ್ರಾಸಿಟಿ ಪ್ರಕರಣವೂ ಸಹಿತ ದಾಖಲಾಗಿದೆ. ಮತ್ತು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿನಲ್ಲಿ ಪ್ರೂವ್ ಆಗಿದೆ. ಎಲ್ಲ ಶಾಲಾ ಶಿಕ್ಷಕರು ಸಹಿ ಹಾಕಿ ಲಿಖಿತವಾಗಿ ಆಯುಕ್ತರ ಕಚೇರಿಗೆ ಫೈಲ್ ಕಳಿಸಿದ್ದಾರೆ. ಆದರೆ ಯಾವ್ಯಾವ ಪ್ರಭಾವಗಳನ್ನು ಇಟ್ಕೊಂಡು ಈ ಅಮ್ಮ ಇನ್ನೂ ಸೇವೆಯಲ್ಲಿ ಮುಂದುವರಿತಾ ಇದ್ದಾರೆ. ಅಲ್ಲಿ ಸಾಕ್ಷ್ಯಗಳನ್ನು ನಾಶಪಡಿಸ್ತಕ್ಕಂಥ ಎಲ್ಲ ಸಂಪೂರ್ಣ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಇಂಪಾರ್ಟೆಂಟಾಗಿ ಅಮ್ಮ ಈ ಪ್ರಕರಣ ತನಿಖೆ ಮುಗಿದು ಕೋರ್ಟಲ್ಲಿ ಡಿಸೈಡ್ ಆಗೋ ತನಕ ಅವ್ರನ್ನ ಅಮಾನತು ಮಾಡಿ ಅಂತೇಳಿ ನಾವು ಇದನ್ನು ಆಗ್ರಹ ಪಡಿಸ್ತಾ ಇದ್ದೀವಿ. ಜೈ ಭೀಮ್. ಒಂದು ಅನುಮಾನ ವ್ಯಕ್ತ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮುದಾಯದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಹೋಮ್ ಮಿನಿಸ್ಟರ್ ಇದ್ದಾರೆ. ಅವರು ಕೂಡ ಆ ಒಂದು ದಲಿತ ಸಂತ್ರಸ್ತ ಕುಟುಂಬವನ್ನು ಭೇಟಿ ಮಾಡಿ ಸಾಂತ್ವನವನ್ನು ಹೇಳಬೇಕಾಯಿತು. ಮುಖ್ಯಮಂತ್ರಿಯವರು ಹೋಗಿ ಸಾಂತ್ವನವನ್ನು ಹೇಳಬೇಕಾಯಿತು. ಇಡೀ ದೇಶವೇ ತಲೆ ತಗ್ಗಿಸ್ತಕ್ಕಂಥ ಇದು ಮರ್ಯಾದೆ ಹತ್ಯೆ ಆಗಿದೆ. ಆ ನೊಂದಂಥ ಕುಟುಂಬಕ್ಕೆ ಈ ಕೂಡಲೇ 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು. ಆ ಪತಿ ಏನಿದ್ದಾನೆ ಆ ಗಂಡನಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು, 5 ಎಕರೆ ಭೂಮಿಯನ್ನು ಕೊಡಬೇಕು, ಅವ್ರಿಗೆ ಸೂಕ್ತವಾದಂಥ ವಸತಿ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಅವ್ರಿಗೆ ಸೂಕ್ತವಾದಂಥ ರಕ್ಷಣೆಯನ್ನು ಕೊಡಬೇಕು. ಆ ಕೊಲೆ ಮಾಡಿದಂಥ 6 ಜನ ವ್ಯಕ್ತಿಗಳಿಗೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ
ಅವ್ರಿಗೆ ಮರಣದಂಡನೆಯನ್ನು ಕೊಡಬೇಕಂತ ಹೇಳಿ ನನ್ನ ಒತ್ತಾಯ ಇರ್ತದೆ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಏನಾದರೂ ಮೀನಾಮೇಷ ಎಣಿಸಿ ಮಲತಾಯಿ ಧೋರಣೆಯನ್ನು ಮಾಡಿದ್ರೆ ಇಡೀ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿ ವಿಧಾನಸೌಧವನ್ನು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ಚೀಮಾರಿಯನ್ನು ಆಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಎಚ್ಚರಿಕೆ ಕೊಡ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಇದಲ್ಲದೆ ಮಾನ್ಯತಾ ಪಾಟೀಲ್ ಮರ್ಯಾದೆಗೇಡು ಮತ್ತು ಅತಿಯನ್ನು ತೀವ್ರವಾಗಿ ಖಂಡಿಸಿದ ಪ್ರತಿಭಟನಾಕಾರರು ಪ್ರಕರಣದ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ರು. ಪ್ರತಿಭಟನೆಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ದಲಿತ ಮುಖಂಡರು ಹಾಗೂ ಭೀಮ್ ಆರ್ಮಿ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಸಂದೇಶ ನೀಡಿದರು.